ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಶ್ರೀರಂಗಪಟ್ಟಣದ ಚಂದ್ರವನಾಶ್ರಮ ಸ್ವಾಮೀಜಿಗಳಾದಂಥ ಶ್ರೀ ತ್ರಿನೇತ್ರ ಮಹಾಸ್ವಾಮೀಜಿಗಳು ದಸರಾ ಪ್ರಯುಕ್ತ ನವರಾತ್ರಿ ಸಮಾರಂಭದಂದು ಆಶ್ರಮದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಕುರಿತು ಮಾಹಿತಿ ತಿಳಿಸಿದರು. ಈ ಕುರಿತು ವರದಿದ್ದೆ, ಬನ್ನಿ ನೋಡ್ಕೊಂಡು ಬರೋಣ. ಆದಂಥ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಲ್ಲ ಅನ್ನೋರಿಗೆ ಸುಮಾರು 7 ಮತ್ತು 10 ಸೋಮವಾರ ಸಂತಾನ ಪೂಜೆಗೆ ಸ್ಕಂದಮಾತೆ ಪೂಜೆಯನ್ನು ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮಕ್ಕಳಿಗಾಗಿ ಬುಧವಾರ 9ನೇ ತಾರೀಕು ಸರಸ್ವತಿ ಪೂಜೆ, ಅವರಿಗೆ ಸರಸ್ವತಿಯ ಮತ್ತು ನಾಲಿಗೆ ಮೇಲೆ ಬೀಜಾಕ್ಷರ ಮಂತ್ರವನ್ನು ನಾವು ಬರೆಯುವಂಥದ್ದು ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಹಾಗೆ ಸಂತಾನ ಪ್ರಾಪ್ತಿಗಾಯಿತು ಮತ್ತು ವಿವಾಹಕ್ಕಾಗಿ 10ನೇ ತಾರೀಕು ವಿಶೇಷವಾಗಿ ಉಮಾಮಹೇಶ್ವರ ಗೌರಿ ಪೂಜೆ ಇವೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಕಡೇ ದಿನದಲ್ಲಿ ಬನ್ನಿ ಪೂಜಾ ಕಾರ್ಯಕ್ರಮ ದಂಪತಿಗಳಿಗೆ ಆಶೀರ್ವಾದ ಇದೆ. ಅದಾದಮೇಲೆ 12ನೇ ತಾರೀಕು ಆದಮೇಲೆ 13ನೇ ತಾರೀಕು ಕಾವೇರಿ ಪ್ರಶಸ್ತಿಯನ್ನು ಕೊಡುವಂಥದ್ದು, ಕಾಯಕ ಸೇವಾ ಪ್ರಶಸ್ತಿಯನ್ನು ಕೊಡುವಂಥದ್ದು, ಜೊತೆಗೆ ಮೈಸೂರು ಮಹಾರಾಜರು ಬರುವಂಥದ್ದು, ಉಸ್ತುವಾರಿ ಸಚಿವರು ಬರುವಂಥದ್ದು, ಅಲ್ಲಿಯ ಶಾಸಕರು ಮತ್ತು CS ಪುಟ್ಟರಾಜು, GT ದೇವೇಗೌಡರು ಮತ್ತು ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ವಿನಯ್ ಗುರುಜಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು 2,000 ಮಹಿಳೆಯರಿಗೆ ಮಡ್ಲಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮ ಇದು. ಇದೊಂದು ಸುಂದರವಾದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಮಡ್ಲಕ್ಕಿಯನ್ನು ಮನೆಯಲ್ಲಿ ತಗೊಳ್ಳೋದಕ್ಕಿಂತ ಮಠಗಳಲ್ಲಿ ಮತ್ತು ಗುರು ಅನುಷ್ಠಾನದ ಮುಖಾಂತರ ಈ ಒಂದು ಮಡ್ಲಕ್ಕಿ ತಗೊಳ್ಳೋದು ದೈವದ ಮಡ್ಲಕ್ಕಿ ಅಂತ ಇದು ಕರಿತೀವಿ ನಾವು. ಮಹಾಮನೆಯ ಮಡ್ಲಕ್ಕಿ ಅಂತ ಕರಿತೀವಿ. ಇಂಥ ಒಂದು ಮಡ್ಲಕ್ಕಿಯನ್ನು ಒಂದು ಕೊಡುವಂಥದ್ದು, ಹೆಣ್ಮಕ್ಳಿಗೆ ಅರಸುವಂಥ ಒಂದು ಮಠ ಚಂದ್ರವನ ಆಶ್ರಮ. ಈ ಕಾರ್ಯಕ್ರಮ ಚಂದ್ರವನ ಆಶ್ರಮಕ್ಕೆ ತಾವು ಬನ್ನಿ, ತಮ್ಮ ಕುಟುಂಬದವರು ಬನ್ನಿ. ತಮ್ಮ ಒಂದು ಪ್ರೀತಿಪೂರ್ವಕವಾಗಿ ತಾವೇನಾದರೂ ಸೇವೆ ಮಾಡಬೇಕು ಅಂದರೂ ಮಾಡ್ಬೋದು, ಅವಕಾಶ ಇದೆ. ಮತ್ತು ಏನೂ ಇಲ್ಲ ಅಂದರೆ ಕಾಯಕ ಬಂದು 1-2 ದಿನ ನಿಂತು ಸೇವೆ ಮಾಡುವಂಥ ಅವಕಾಶ ಇದೆ. ಎಲ್ಲ ಅವಕಾಶಗಳು ನಿಮ್ಮ ಮಠದಲ್ಲಿದೆ. ಬಳಸ್ಕೊಳ್ಳಿ, ಉಳಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.